ನಂತಿ ನಾನು ಕಾಲಲ್ಲಿರುವ ಚಪ್ಪಲಿನ ಕೈಗೆ ತೆಗೆದುಕೊಂಡು ನಿನ್ನ ಮೋದಿ ಕೆತ್ತವಾಗ ಹೊಡಿಬೇಕು ಅಂತೀನಿ. ಲೇ ಮಾರ್ಮಜ ಏನ್ ನಾಚಿಕೆಟ್ಟಿಯೋ? ಚಪ್ಪಲಿನ ಹೊಡಿತೀನಂದ್ರೆ ನಾಚಿಕಿಲ್ಲಲ್ಲ ನಿನಗ? ಇದ್ರಾಗ ಯಾಕೆ ನಾಚಿಕೆ ಪಡ್ಕೊಳ್ಳೋದು? ಟನ್ ಗಟ್ಲೆ ಮೇಲೆ ಬಿದ್ದಾಗ ಏನು ಇನ್ನು ಒಂದೊಂದು ಚಪ್ಪಲಿಗೆ ಅಂಜು ಮಕ್ಕಳನ್ನ ನಾವ ಸುಮ್ನೆ ಯಾಕೆ ಹಾಕಂತೀಯೋ? ಚಪ್ಲಿನ ಎಸಿ ರೂಮ್ನಾಗ ಇಟ್ಟಿ ಒಂದ್ ಮಾತ್ರ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಕ ಆಗಂಗಿಲ್ಲ. ಫ್ರಿಜ್ನಾಗ ಇಡವಿ ತಂಪಕತಿ ಬಗಲಾಗ ಹಿಡ್ಕೊಂಡ್ ಅಡ್ಡಾಡಕಲ್ಲ. ಆ ಕೆಲಸ ನೀನೇ ಮಾಡು. ಅಂದ್ರ ಅರ್ಥ ಆಗ್ಲಿಲ್ವಾ? ನಿನ್ನಂತವನಿಗೆ ಇಂತಹ ಶುಭವನ್ನೆಲ್ಲ ಅರ್ಥ ಆಗೋದಿಲ್ಲ. ನಿನ್ನಂತವನಿಗೆ ಅರ್ಥ ಆಗೋದೇನಿದ್ರು ಬಂದೇ ಬಂದು ದಿನಕ್ಕೊಂದು ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡೋದು, ಸರ್ಕಾರದ ಕಾನೂನು ತಿರುವು ಮಾಡೋದು, ಬಡವರ ಆಸ್ತಿಗಳನ್ನು ದೋಚಿಕೊಳ್ಳೋದು, ಇಂತಹದ್ದು ಮಾತ್ರ ಅರ್ಥ ಆಗುತ್ತೆ ನಿನ್ನಂತ ಕಾಮಂದನಿಗೆ. ಶಿಕ್ಷಣದ ದಾಸೋಹ ಅಂದ್ರೆ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ಇಂತಲ್ಲಿ ನಿನ್ನಂತವನ ನೆರಳು ಕೂಡ ಬಿಡಬಾರದು. ಸುಮ್ನೆ ಇಲ್ಲಿಂದ ಹೊರಟೋಗು. ಇಲ್ಲದೆ ಹೋದ್ರೆ ಎದ್ದು ಬಂದು ನೀನು ಎದೆ ಗೊತ್ತು ಬುದ್ಧಿ ಕಲಿಸ್ತಾರೆ ಈ ಸಮಾಜದಲ್ಲಿರುವ ಗಂಡುಳ್ಳ ಗರತಿಯರು. ಎಲ್ಲದಾರವ್ರ ಬರ್ತಾರ? ಏ ಹುಚ್ಚಿ, 12ನೇ ಶತಮಾನದಾಗ ಅಕ್ಕಮಾದೇವಿ ತನ್ನ ಬೆತ್ತಲೆ ಶರೀರವನ್ನ ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಣ್ಣುಗಳ ಪಾದ ನೋಡುತ್ತಿದ್ದೆ ವಿನಃ ಅವಳ ದೇಹವನ್ನಲ್ಲ. ಯಾಕೆ ಹೇಳು? ಅವಳಲ್ಲಿ ಭಕ್ತಿ ತುಂಬಿತ್ತು, ನೋಡುಗರ ಕಣ್ಣಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು. ನಮ್ಮಂತ ಹರಿಯದ ಹುಡುಗರು ತಲೆ ಕೆಡಿಸ್ಬೇಕಂತ ಹಾಕೊಂಡಿದ್ಯಲ್ಲ ತುಂಡು 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 ಬಟ್ಟೆ. ಇಂಥ ಹರಕ ಮುರುಕು ಬಟ್ಟೆಗಳನ್ನು ನೋಡಿದ್ರೆ ನನ್ನಂತ ಹರಿಯದ ಹುಡುಗ ಅಲ್ಲ. ಇಂದ ನಾಳೆ ನಿಗರಿ ಹೋಗು ಮುದುಕನ್ನು ಎಗರಿ ನಿಂದಿರ್ತಾನಲೇ ಬುಬ್ಣಿ. ನಿನ್ನಂತಕಿ ಬಾಯಾಗ ಗರ್ರತಿ ಪಾದಣ. ಕಾಮ ತುಂಬಿರುವ ಕಲಬೆರಕೆ ಕಥೆ ಎಲ್ರು ಒಂದೇ ರೀತಿಯಾಗಿರ್ತಾರೆ ಅಂತ ಯಾವತ್ತೂ ಭಾವಿಸ್ಕೋಬೇಡ್ವು. ಅದಕ್ಕೆ ಬಲ್ಲವರು ಒಂದು ಮಾತನ್ನ ಹೇಳಿದ್ದಾರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟು ಬಾರದು. ಪವಿತ್ರವಾಗಿರುವ ಈ ಪುಣ್ಯ ಭಾರತ ಭೂಮಿಯಲ್ಲಿ ಹುಟ್ಟಿರುವ ಎಷ್ಟೋ ಜನ ವೀರವನತೆಯರಿದ್ದಾರೆ. ಸತ್ಯವನ ಸಾವಿತ್ರಿ, ಹೇಮರೆಡ್ಡಿ ಮಲ್ಲಮ್ಮ, ಸಜ್ಜಲಗುಡು ಶರಣಮ್ಮ, ಇಟಗಿ ಭೀಮಾಂಬಿಕೆ ಅಂತಹ ಗಂಗಮ್ಮರ್ ಹುಟ್ಟಿರುವ ನಾಡೈತೆ. ಇದು ನಿನಗಲ್ವಾ? ಆ ಮಹಾಗರತಿಯರಿಗೆ ಅವರು ಕೂಡ ನನ್ನಂತೆ ಒಂದು ಹೆಣ್ಣು ಎನ್ನೋದನ್ನ ಮರಿಬೇಡ. ಅವ್ರ ನಿನ್ನಂಗ ಹರಕ ಮುರ್ಕ ಬಟ್ಟಿ ಹಾಕೊಂಡ್ ಅಡ್ಡಾಡ್ಲಿಲ್ಲವ. ಅವ್ರ ಕಾಲದಾಗೂ ನಿನ್ನಂತ ನಾಲಾಯ್ಕೆ ಭೂಮಿ ಮೇಲೆ ಹೊಟ್ಟಿರ್ಲಿಲ್ಲಪ್ಪ. ಇವಳು ನನ್ನ ಟೂನ್ಯಾಗ ನಿನಗ ಅರ್ಥ ಆಗೋದಿಲ್ಲ. ಆದ್ರೂ ಅಂತ ವೀರವನತೆಯರು ಹುಟ್ಟಿರುವ ನಾಡಿನಲ್ಲಿ ನಿನ್ನಂತ ನಾಲಾಯ್ಕೆ ಭೂಮಿ ಮೇಲೆ ಹುಟ್ಟಿದೀಯಾ ಅಂದ್ರೆ ಅದೆಷ್ಟು ಜನ ವಿಟ ಪುರುಷರಿಗೆ ಸೆರಗ್ ಹಾಸಿ ನಿನ್ನ ಹೆತ್ತಿರ್ಬೇಕಲ್ಲೇ ಆ ನಿನ್ನ ಹೆತ್ತ ತಾಯೇ. ಸುಗಂಧದಷ್ಟೇ ಪವಿತ್ರಳಾದ ನನ್ನ ಹೆತ್ತ ತಾಯಿಯ ಬಗ್ಗೆ ಆದರದ ಮಾತಾಡಿದ ಪಂಡರ್ ಮುಗಿತು ನಿನ್ನ ಶೀಲದ ಕೇವಲ ನಿನ್ನ ತಾಯಿಯ ಬಗ್ಗೆ ಒಂದೇ ಒಂದು ಮಾತನಾಡಿದಕ್ಕೆ ನಿನಗೆ ಇಷ್ಟೊಂದು ಕೋಪ ಬಂತಲ್ಲ. ಕಾಲೇಜ್ಗೆ ಬರೋ ಪ್ರತಿ ಒಂದು ಹೆಣ್ಣು ಮಕ್ಕಳನ್ನ ಹೀಯಾಸ್ತಿ ಅವ್ರ ಬಗ್ಗೆ ಅವಮಾನವಾಗಿ ಮಾತನಾಡ್ತೀಯಲ್ಲ. ಆ ಪ್ರತಿ ಒಂದು ಹೆಣ್ಣು ಮಕ್ಕಳು ಏನಾದ್ರೂ ನಿನ್ನೆದುರಿಗೆ ತಿರುಗಿ ನಿಂತ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಒಂದ್ಸರಿ ವಿಚಾರ ಮಾಡಿ ನೋಡು. ದಟ್ಟವಾದ ಕಾಡಿನಲ್ಲಿ ಕೂಡ ಸೂರ್ಯನ ಕಿರಣ ಭೂಮಿಯನ್ನ ಸ್ಪರ್ಶಿಸದೆ ಯಾವತ್ತೂ ಇರೋದಿಲ್ಲ. ಅದರಂತೆ ಕತ್ತಲು ಕಳೆದು ಬೆಳಕು ಮೂಡುತ್ತಿರುವ ಈ ನನ್ನ ಜೀವನದಲ್ಲಿ ನನ್ನ ಕೆನಕೆ ನಿನ್ನ ಸಾವನ್ನ ತಂದುಕೊಳ್ಳೋ ಪ್ರಯತ್ನ ಮಾಡಬೇಡ. ಓಹೋ, ಈತನ ಬರ್ತನೆ ನೋಡಿದ್ರೆ ತುಂಬಾ ದುಷ್ಟನಿರುವ ಹಾಗೆ ಕಾಣಿಸ್ತಾ ಇದ್ದಾನೆ. ಸುಮ್ಮನೆ ಈತನ ಜೊತೆ ವಾದ ಕಿಳಿಯೋದಕ್ಕಿಂತ ಹೇಗಾದ್ರೂ ಮಾಡಿ ಇಲ್ಲಿಂದ ಪಾರೋಗೋದು ಉತ್ತಮ ಅಂತ ಅನ್ಸುತ್ತೆ. ನೀಲಕಂಠ, ರೂಟಿಗೆ ಬರ್ತಿಲ್ಲ? ತರ್ಬೇಕ ತರ್ಬೇಕ, ಕದ್ದಿ ಕಡಿಬೇಕ. ಕದ್ದಿ ಕಡದ ಹಿಂಗಾಗಿ ಕನ್ಸುತ್ತೆ ನೀಲಕಂಠ. ನೀ ಹಂಗೆ
ಮತ್ತೇನ ಅಲ್ಲ ನಾನು ನೀನು ನೀಲಕಂಠ. ಆ ರೇಂಜ್ನಾಗ ಹೋಗಿ ಒಮ್ಮೆ ನೀಲಕಂಠ ಅಂದ್ರೆ ಮನುಷ್ಯಾಗ ಮತ್ತೆ ಎದಿ ಹೊಡ್ಕೊತತಿಲ್ಲ ನೀನ ಹ್ಮ್ ಈಗ ಐತಿಲ್ಲ ಇಲ್ಲಿ? ಮುಟ್ಟಬೇಡವ ಯಾಕಪ್ಪ? ಏನ ಅಂದಿಲ್ಲ ನಾನು ಹ್ಮ್ ನೀನ್ ಹೇಳ್ದಾಗ ಕೇಳ್ತೀನಿ, ನಾನು ಬಿಟ್ಬಿಡ್ತೀಯಾ? ಈಗ ಪೂರ ಬತ್ತ ಮೊದಲ ಈ ಮಾತು ಹೇಳಿದ್ದಂದ್ರ ನಾ ಯಾಕೆ ಇಟ್ಟು ಹರ್ಕೋತಿದ್ನಿ ಇದ್ರ ಗಾಳ್ಯಾಗ ನನಗೇನು ಗೊತ್ತಿತ್ತು ನೀ ಇಷ್ಟು ಹರ್ಕೋತೀಯ ಅಂತ. ನಾ ಹೇಳಿದಂಗ ಕೇಳ್ತೀಯ ಹಾಗಾದ್ರೆ ನಮಗ ಹೆಂಗ ಕಾಡ್ಬಾರ್ದವಿ ನಮ್ದು ಏನಿದ್ರು ಡೈರೆಕ್ಟ್ ಈ ಏರಿಯಾ ಒಟ್ಟು ಪೂರ ನನ್ನ ಮಂದಿನ ಐತ್ ನೋಡಿ. ಈ ಕಾಡಿ ಅದಿ ಅಂತ ಹೇಳಾಕತ್ತೀರ ಹಾ ಅದಕ್ಕ ಗುಡಿ ಮೇಲೆ ಹತ್ತಿ ಕೂತ್ರಿ ನೀವು, ಗೊತ್ತಾಗೈತೆ ನಾನು. ಆಯ್ತು ಈ ರಸಿಕರಾಜನ ಮನತನಿಸುವಂತೆ ಹಾಡೊಂದನ್ನ ಹಾಡ್ತೀಯ? ಹಾಡ ಏ ಮೂರ್ಖ, ಬಿಡೋಳನ್ನ. ಒಬ್ಳೆ ಹೆಣ್ಣು ಒಬ್ಳೆ ಸಿಕ್ಕಾಳಂತ ಆಕಿ ಮ್ಯಾಗ ಏರ್ ಹೋಗಿದ್ದೆ ಖರೆ, ಆದ್ರ ನಿನ್ನ ಹೇಳೆ ಮುರುಗಿ ಮುರಿತಾನ ಭಗವಂತ. ಪಾರ್ಪ ಭಗವಂತನ ಮೊಮ್ಮಗನ ಒಂದ್ 5 ನಿಮಿಷ ಬಿಟ್ಟು ಬರಾಕಿ ಮಗಗ್ ಏನು ದಾಡಿ ಆಗಿರ್ಬೇಕು. ಬರ್ಬೇಕು, ದಂಡೆಗೆ ನಿಂತು ನೋಡ್ಬೇಕು, ಏನ್ ನಡೆದ ತಿಳ್ಕೋಬೇಕು, ಸುಮ್ ಹೋಗ್ಬೇಕು. ಶಿವಪೂಜೆದಾಗ ಕಾಟ ಬಿಕ್ಕಂಗ್ ಹಾಕ್ ಬಿಡುದ ಬಾ. ಬರೋದು ಬಂದಿ ರೊಕ್ಕ ಬಂಗಾರ ಕೊಡ್ತೇನೆ ತಗೊಂಡ್ ಹೋಗ್ಬಿಡ. ರೊಕ್ಕ ಬಂಗಾರ, ರೊಕ್ಕ ಬಂಗಾರಕ್ಕೆ ಆಸೆ ಪಡುವ ಮನುಷ್ಯ ನಾನು ಅಲ್ಲೋ. ಆ ಭಗವಂತ ಕೊಟ್ಟ ಈ ಜೋಳಿಗೆ ಒಂದು ಇದ್ರೆ ಸಾಕು, 3 ಹೊತ್ತು ರೊಟ್ಟಿ, ಮಾನ ಮುಚ್ಕೊಳಕ್ ಬಟ್ಟಿ ಸಿಗುತ್ತ. ಒಂದು ಹೆಣ್ಣಿನ ಮಾನಭಂಗ ಅದನ್ನ ಕಣ್ಣಾರೆ ಕಂಡು ಕೈ ಕಟ್ಟಿ ಸುಮ್ಮನೆ ಹೋದ್ರೆ ಮೆಸ್ತಾನೆ ನಮ್ಮಪ್ಪ ಗವಿಸಿದ್ದಪ್ಪ. ಬಾಳ 7 ಮಿಂಡ್ರಿ ಮಗ ಮತ್ತೆ ಬಾಳ ದಿವ್ಸಕ್ಕೆ ಗಾಳಕ್ಕೆ ಮೀನು ಬಿದ್ದೈತಿ, ಅದನ್ನ ಫ್ರೈ ಮಾಡಿ ತಿನ್ನಬೇಕಂತ ಆಸೆ ಆಗೈತಿ. ಸುಮ್ನೆ ಹೋದಿ ಸರಿ, ಇಲ್ಲವಾದ್ರೆ ನನ್ನ ಕೈಯಾಗ ಪ್ರಾಣ ಕಳ್ಕೊತೆ. ಪ್ರಾಣ ತೆಗಿತೀಯ ಪ್ರಾಣನ? ಹೇ ಹುಚ್ಚಪ್ಪ, ಪ್ರಾಣ ತೆಗಿತೀನಿ ಅನ್ನೋನಕ್ಕಿಂತ ಪ್ರಾಣ ಕಾಯವನು ದೊಡ್ಡವನು. ನಿನ್ನ ಕೈಯಿಂದಲೇ ನನ್ನ ಪ್ರಾಣ ಹೋಗಬೇಕು ಅಂತ ಆ ಮಹಾತಾಯಿ ಕಾಳಿಕಾದೇವಿ ಅಪ್ಪಣೆ ಆಗಿದ್ರೆ ಮತ್ತಾಗ್ತಾನ ತೆಗೆದು ಬಿಡು ನನ್ನ ಪ್ರಾಣನ. ಆದ್ರ ಹುಡುಗಿಗೇನು ಮಾಡಕ್ ಹೋಗ್ಬೇಡ. ಏ ತಮ್ಮ, ನಿನ್ನ ಮುಖ ನೋಡಿದ್ರೆ ಒಳ್ಳೆ ಮನುಷ್ಯ ಕಂಡಂಗ ಕಾಣ್ತೀಯ, ಬುದ್ಧಿವಂತನೂ ಕಾಣಾಕತ್ತೀಯ. ಆದ್ರೆ ಆ ಬುದ್ಧಿ ಮ್ಯಾಗ ಯಾಕೋ ಮಸಿ ಚೆಲ್ಲಿದಂಗ ಕಾಣಾಕತ್ತೈತಿ. ಯಪ್ಪ, ಆ ಮಸಿನ ಒರೆಸಿ ನೋಡು. ನೀನು ತಿಳ್ಕೊಂಡಾಗ ಈ ಪ್ರಪಂಚ ಇಲ್ಲೋ, ಈ ಪ್ರಪಂಚ ಬತ್ಲೇನ ಐತಿ. ಹಾ ಬತ್ಲೇನ ಐತಿ. ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿಲ್ಲ ಇದನ್ನ? ಬಳೆ ಕದ್ದಿ ಕಡ್ದಿ ಮತ್ತ ಕಂಪಡಿ ಈ ನನ್ನ ಮಗ ಬುಡಬುಡಿಕೆ ಬಂದನ ಇವತ್ತು ಬಚಾವಾಗಿ. ಇನ್ನೊಂದ್ಸಲ ಗೂಗಲ್ನ್ಯಾಗ ಮ್ಯಾಪಕ್ಕ ಸಿಗಬಾರ್ದ, ಆ ಜಾಗ ಕೊಯ್ತನ. ನೀ ಯಾಕೆ ಉಗುಳಿದಿ? ನೀ ಯಾಕೆ ನಾನು ನೋಡಿ ಹಿಂಗೆ ಮಾಡಿದೆ? ಏನ್ ಹೊಡಿಲ್ಲ ಏನ ಎಲ್ಲ ಹೊಡೆದ ಬಿಟ್ಲಕ್ಕೆ. ಉಗುಳ್ತೀಯ? ಉಗುಳ ಹಂಗ ಉಗುಳ್ಬೇಡ. ಹಾ ಆಕೆ ತಡಾಕತಿ, ನೀ ಬಾ ಬಾ. ಎಲ್ಲಿ ತಿಂದು ಉಗುಳಿ ಹೋಗ್ಬಿಡ ಬಾಯ್ಯ. ನಾನೇ ಕ್ಯಾಕರ್ ಸಿಕ್ಕಕ್ಕೋ ಕಕ್ಕೋತಿ ಹೋಗೆ. ಹೋಗ್ಲೇ ಹೋಗು ಕರಿ ಗೋರ್ಲನ್ ಅಂತವನೇ. ನಿನ್ನಂತವನ ಗೊಡ್ಡ ಬೆದರಿಕೆ ಹೇಳಿ ಹೆಣ್ಣು ನಾನಂತ ನೀನು ಯಾವತ್ತೂ ಭಾವಿಸ್ಕೋಬೇಡ. ಅಜ್ಜ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡ್ದಿ. ನೀನು ಉಪಕಾರನ ನಾನು ಯಾವತ್ತಿಗೂ ಮರೆಯೋದಿಲ್ಲ. ಅಮ್ಮ ಶ್ರಾವಣಿ, ನೀನ್ಯಾಕೋ ಒಬ್ಬಳಿ ಈ ದಾರಿಗೆ ಬರಕ್ ಹೋದಿ? ಯವ್ವ ಮಗಳ, ನಿನಗೊಂದು ಮಾತು ಹೇಳ್ತೀನಿ, ಜೀವನದಾಗ ನೆನ್ಪಿಟ್ಕೋತಾಯಿ. ಯವ್ವ,
ಮನುಷ್ಯನ ಜೀವನದಾಗ ಬಡತನ ಸಿರಿತನ ಅನ್ನೋದು ಸೂರ್ಯ ಚಂದ್ರರಿದ್ದಂಗ ಒಂದು ಬರುತ್ತಾ ಒಂದು ಹೋಗುತ್ತಾ, ಯಾವುದು ಶಾಶ್ವತ ಅಲ್ಲ. ಯವ್ವ ಮಗಳ, ನೀ ಸಣ್ಣಾಗಿರ್ತಾ ಬಡತನನೂ ನೋಡಿಯ, ಇವತ್ತು ಸಿರಿತನನೂ ಅನುಭವಿಸಕತ್ತೀಯ. ಇವತ್ತು ನಿನ್ನ ಹತ್ರ ಸಿರಿತನ ಐತಿ ಅಂತ ತಿಳ್ಕೊಂಡು ಇಂಥ ಪುಂಡ ಪೋಖರಿಗಳನ್ನ ಎದುರು ಹಾಕೊಳ್ಳೋ ಪ್ರಯತ್ನ ಮಾಡಬಾರ್ದವ. ಯಾಕಂದ್ರ ಹೆಣ್ಣು ಎಷ್ಟೇ ಧೈರ್ಯಶಾಲಿ ಆಗಿದ್ರು ಗಂಡಸಿನ ಕಾಮ ಅನ್ನೋ ಜ್ವಾಲೆ ಕೈಯಾಗ ಸಿಕ್ಕು ಸುಟ್ಟು ಬೂದಿ ಆಗಾಕ ಬೇಕು. ನೀ ಸಣ್ಣಗಿರ್ತ ನನ್ನ ಕೈಯಾಗ ಆಡಿ ಬೆಳೆದು ಕೂಸದಿ, ನಿನ್ನ ಗುಣ ಸ್ವಭಾವ ಎಂಥದ್ದು ಅಂತ ನನಗೆ ಚಲೋ ತಂಗ ಗೊತ್ತೈತಿ ಮಗಳ. ಹೆಣ್ಣಿನ ಜೀವನದಾಗ ಕಳ್ಕೊಂಡ್ರೆ ಸಿಗಲಾರ್ದಂಥದ್ದು, ಎಷ್ಟೇ ದುಡ್ಡು ಕೊಟ್ಟರು ಖರೀದಿ ಮಾಡಲಾರ್ದಂಥದ್ದು ಅಂದ್ರೆ ಅದು ಹೆಣ್ಣಿನ ಶೀಲ. ಆ ಶೀಲ ಧರ್ಮನ ಕಾಪಾಡ್ಕೊಂಡು ಹೋಗೋದು ನಿನಗ ಕುಡಿತಿ ತಾಯಿ, ನಿನಗ ಕುಡಿತಿ. ನಿನ್ ಮಾತನ್ನ ನಾನು ಸಿರಸ ವಹಿಸಿ ಪಾಲಿಸ್ತೀನಿ ಅಜ್ಜ. ದಯವಿಟ್ಟು ಇಲ್ಲಿ ನಡೆದಿರೋ ವಿಷಯವನ್ನ ನನ್ನ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಮಾತ್ರ ಹೇಳ್ಬೇಡ ಅಜ್ಜ. ಇಲ್ಲ ಅಜ್ಜ, ನಾನು ಕಾಲೇಜ್ ಕಲಿಬೇಕು ಅಂತ ನಾನು ಬಹುದಿನದ ಕನಸಿದ್ದೆ. ಈ ವಿಷಯ ಅವ್ರಿಗೆ ಏನಾದರೂ ಗೊತ್ತಾದರೆ ಅವ್ರು ನನ್ನ ಕಾಲೇಜ್ಗೆ ಕಳಿಸೋದಿಲ್ಲ. ದಯವಿಟ್ಟು ಈ ವಿಷಯ ನಿನ್ನ ಹತ್ರ ಮಾತ್ರನೇ ಇರಲಿ. ಆತವ, ನಾನು ಈ ವಿಷಯನ ಯಾರ ಮುಂದೆ ಹೇಳೋದಿಲ್ಲ, ನೀನು ಮಾತ್ರ ಹುಷಾರಾಗಿ ಹೋಗ್ತಾಯಿ. ಸರಿ ಅಜ್ಜ, ಕಾಲೇಜಲ್ಲಿ ನಾನೆಲ್ಲ ಫ್ರೆಂಡ್ಸ್ ವೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಭೇಟಿಯಾಗಿ ಮನೆಗೆ ಹೋಗ್ತೀನಿ. ಹುಷಾರಾಗಿ ಹೋಗು. ಬರ್ತೀನಿ ಅಜ್ಜ. ಒಂದೊಂದು ಮುಸುಡೀಲು 108